ಕರ್ನಾಟಕ ಸರ್ಕಾರ ನಮ್ಮ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕೈಗೊಂಡಿದೆ. ಸುಮಾರು 15 ದಿನಗಳಿಂದ ಇದು ನಡೀತಾ ಇದೆ. ಮತ್ತು ಮತ್ತೊಂದು ಸಲ ಈ ಒಂದು ತಾರೀಖನ್ನು 24ನೇ ಅಕ್ಟೋಬರ್ವರೆಗೂ ಮುಂದುವರಿಸಲಾಗಿದೆ. ಬಹಳಷ್ಟು ಸರ್ವೆ ಆಗುವಂಥದ್ದು, ಇನ್ನೂ ಸಮೀಕ್ಷೆ ಆಗುವಂಥದ್ದು ಇನ್ನೂ ಬಾಕಿ ಇದೆ. ಇದರಲ್ಲಿ ನಾವೆಲ್ಲ ರಾಜ್ಯದ ಎಲ್ಲ ಜನ ಪಾಲ್ಗೊಳ್ಳುವುದು ನಮ್ಮ ಕರ್ತವ್ಯ. ಅದರಲ್ಲಿ ವಿಶೇಷವಾಗಿ ಸುಮಾರು 60 ಪ್ರಶ್ನೆಗಳು ಆ ಫಾರ್ಮಲ್ಲಿದೆ, ಸರ್ವೆ ಫಾರ್ಮಲ್ಲಿ, ಸಮೀಕ್ಷೆ ಫಾರ್ಮಲ್ಲಿ. ಆ 60 ಪ್ರಶ್ನೆಗಳಲ್ಲಿ ಬಹಳಷ್ಟು ನಮಗೆ ಸಂಬಂಧಪಟ್ಟಂಥದ್ದಿರುತ್ತೆ, ಬಹಳಷ್ಟು ಪ್ರಶ್ನೆಗಳು ಬೇರೆಯವ್ರಿಗೆ ಸಂಬಂಧಪಡುತ್ತೆ, ನಮಗೆ ಪಡುವುದಿಲ್ಲ. ಅಲ್ಲಿ ನಾನ್ ಅಪ್ಲಿಕೇಬಲ್ ಅಂತ ಬರೀಬೋದು. ಉಳಿದಿದ್ದೆಲ್ಲ ನಾವು ಏನು ಇದೆಯೋ ಅದನ್ನು ನಾವು ಹೇಳ್ಬೋದು. ಯಾವುದು ನಾವು ಹೇಳೋದಿಲ್ವೋ ಅದ್ರ ಮೇಲೆ ಯಾರೂ ಒತ್ತಾಯ ಮಾಡೋದಿಲ್ಲ. ಆದ್ದರಿಂದ ಒಂದು ಒಳ್ಳೆ ರೀತಿಯಲ್ಲಿ ಸರ್ವೆ ಮಾಡೋರ ಜೊತೆಯಲ್ಲಿ ಒಂದು ಒಳ್ಳೆ ಸೌಜನ್ಯದಿಂದ ಅವ್ರ ಜೊತೇಲಿ ಕೂತ್ಕೊಂಡು ನಮ್ಮ ಹತ್ರ ಒಂದು ಕಾರ್ಡ್ ಇಟ್ಕೊಬೇಕು, ಆಧಾರ್ ಕಾರ್ಡು ಮತ್ತು ವೋಟ್ ಕಾರ್ಡು. ಅದರಲ್ಲಿ ಯಾವ ರೀತಿ ಹೆಸರಿದೆಯೋ ಅದೇ ರೀತಿ ಅದರಲ್ಲಿ ಹೆಸರು ಬರೆಸ್ಬಿಟ್ಟು ಸರಿಯಾಗಿ ಬರೆಸೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಇದನ್ನು ಎಲ್ಲರೂ ಮಾಡಬೇಕು ಅಂತ ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಪರವಾಗಿ ನಾವೆಲ್ಲ ಕೋರುತ್ತೇವೆ. ಇದೇ ಸಂದರ್ಭದಲ್ಲಿ ಎಲ್ಲೆಲ್ಲಿ ಇನ್ನೂ ಸರ್ವೆ ನಡೆಯೋದು ಬಾಕಿ ಇದೆಯೋ ಅಲ್ಲಿನ ಮಸೀದಿ ಕಮಿಟಿಗಳು ಕೆಲವು ಯುವಕರಿಗೆ ವಾಲಂಟಿಯರ್ ಆಗಿ ತಯಾರು ಮಾಡಿ ಅವ್ರಿಗೆ ಸರ್ವೆ ಬಗ್ಗೆ ಸ್ವಲ್ಪ ತಿಳುವಳಿಕೆ ಪಡ್ಕೊಳ್ಳೋ ಹಾಗೆ ಮಾಡಿ ಅವರಿಗೆ ಸರ್ವೇಯರ್ ಜೊತೆಗೂಡಿ ಎಷ್ಟು ದಿನ ಸರ್ವೇಯರ್ ಇರ್ತಾರೋ ಅಷ್ಟು ದಿನವೂ ಅವ್ರ ಜೊತೆಯಲ್ಲಿ ಹೋಗಿ ಸ್ವಲ್ಪ ಕೆಲಸ ಮಾಡೋದಕ್ಕೆ ತಯಾರು ಮಾಡಿ ಕಳಿಸ್ಬೇಕಾಗಿ ವಿನಂತಿ ಎಲ್ಲ ಮಸಾಜಿದ್ ಕಮಿಟಿಗಳಿಗೆ. ಎಲ್ರಿಗೂ ತಿಳಿಯಪಡಿಸೋದೇನೆಂದರೆ, ಈ ಸರ್ವೆ ಮಾಡೋದ್ರಿಂದ ಈ ಒಂದು ಇದರಲ್ಲಿ ಕಲೆಕ್ಟ್ ಮಾಡುವಂಥ ಯಾವುದೇ ಅಂಕಿ ಅಂಶಗಳನ್ನು ಬೇರೆ ಯಾವುದೇ ಕಾನೂನಿಗೆ ಉಪಯೋಗಿಸಲಾಗುವುದಿಲ್ಲ. ಇದನ್ನು ಏನಿದ್ರು ಯಾವ ಪಂಗಡ ಈ ಶೈಕ್ಷಣಿಕವಾಗಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕೀಳಿದೆಯೋ, ಕಮ್ಮಿ ಇದೆಯೋ ಅಥವಾ ಮುಂದುವರೆದಿಲ್ವೋ ಅವ್ರಿಗೆ ಮುಂದುವರಿಸಲು ಸರ್ಕಾರ ಪಾಲಿಸಿಗಳನ್ನ ತಯಾರು ಮಾಡೋದಕ್ಕಾಗಿ ಮಾತ್ರ ಉಪಯೋಗಿಸಲಾಗುತ್ತೆ. ಅದರಿಂದ ಇದರಲ್ಲಿ ಯಾವುದು ಹೆದರುವಂಥದ್ದಿಲ್ಲ. ಯಾರು ಸ್ವಂತ ಇದೆಯೋ ಅವ್ರು ಸ್ವಂತ ಬರೆಸ್ಬೋದು, ಯಾರು ಬಾಡಿಗೆಯಲ್ಲಿದ್ದಾರೋ ಅವ್ರು ಬಾಡಿಗೆ ಅಂತ ಬರಿಬೋದು. ಮತ್ತು ಚಿನ್ನ ಬೆಳ್ಳಿ ಎಷ್ಟಿದೆ ಅಂತ ಮನೇಲಿ ಕೇಳಿದ್ರೆ ತಮಗೆ ಎಷ್ಟು ಇಷ್ಟ ಇದೆಯೋ ಅದನ್ನು ಹೇಳ್ಬೋದು. ಅದರಲ್ಲಿ ಯಾವುದೇ ಕಡಿವಾಣ ಇಲ್ಲ, ಆಮೇಲೆ ಯಾವುದೇ ನಿರ್ಬಂಧನ ಇಲ್ಲ. ಆಮೇಲೆ ಇದನ್ನು ನಾವು ಕೊಟ್ಟಿದ್ದನ್ನು ಬೇರೆ ಕಡೆ ಅವ್ರು ಉಪಯೋಗಿಸಲ್ಲ. ಬರೀ ಒಂದು ಸಮುದಾಯ ಯಾವ ಮಟ್ಟದಲ್ಲಿದೆ ಅಂತ ಒಂದು ಲೆಕ್ಕಾಚಾರ ಹಾಕ್ಕೊಳ್ಳೋದಕ್ಕಾಗಿ ಸರ್ಕಾರ ಮುಂದಿನ ಪಾಲಿಸೀಸು ತಯಾರು ಮಾಡೋದಕ್ಕಾಗಿ ಮಾತ್ರ ಉಪಯೋಗಿಸಲಾಗುತ್ತೆ. ಮುಸಲ್ಮಾನರಲ್ಲಿ ಸಯ್ಯದ್ದು, ಶೇಖು, ಶರೀಫು, ಖಾನು, ಬೇಗು ಇವೆಲ್ಲ ಇರೋದು ಬರೀ ಗುರ್ತು ಹಿಡಿಯೋದಕ್ಕೆ ಮಾತ್ರ, ಜಾತಿಗೋಸ್ಕರ ಅಲ್ಲ. ಅವ್ರು ಬೇರೆ ಬೇರೆ ಜಾತಿ ಅಂತ ಇಲ್ಲ, ಮುಸ್ಲಿಮ್ಸಲ್ಲಿ ಇಲ್ಲ. ಅವ್ರಿಗೆ ಗುರ್ತು ಹಿಡಿಯೋದಕ್ಕೆ ಮಾತ್ರ ಸಯ್ಯದ್ದು, ಶೇಖು, ಪಠಾನು ಅದೆಲ್ಲ ಇದೆ. ಆದ್ದರಿಂದ ಅಲ್ಲಿ ಜಾತಿ ಕಾಲಮಲ್ಲಿ ಮುಸ್ಲಿಮ್ ಅಂತ ಬರೆಸ್ಬೋದು ಅಥವಾ ನಾನ್ ಅಪ್ಲಿಕೇಬಲ್ ಅಂತ ಬರೆಸ್ಬೋದು. ಮತ್ತು ಯಾರು ಕಸಾಯಿ, ಫುಲ್ವಾರಿ, ನಾಲ್ಬಂದು ಇವರೆಲ್ಲ ಇದ್ದಾರೋ ಇವ್ರಿಗೆ ರಿಸರ್ವೇಷನ್ ಇದೆ. ಆದ್ದರಿಂದ ರಿಸರ್ವೇಷನ್ ಪಡ್ಕೊಳ್ಳೋದಕ್ಕಾಗಿ ಅವ್ರು ಯಾವ ಪಂಗಡದಲ್ಲಿ ಬರ್ತಾರೋ ಅದನ್ನು ಬರೆಸ್ಬೋದು. ನಮ್ಮ ಸಮುದಾಯಕ್ಕೆ ನಮ್ಮ ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಪರವಾಗಿ ಕೇಳ್ಕೊಳ್ಳೋದಿಷ್ಟೇ, ಸರ್ವೇಯರ್ ಬಂದಾಗ ಅವರಲ್ಲಿ ಜೊತೆಯಲ್ಲಿ ಕೂರಿಸ್ಕೊಂಡು ಭಾಳ ಒಳ್ಳೆ ರೀತಿಯಿಂದ ಅವರಲ್ಲಿ ಸಹಕರಿಸಬೇಕು. ಆಮೇಲೆ ಏನೇನು ಅವ್ರು ಕೇಳ್ತಾರೋ ಪ್ರಶ್ನೆಗಳಿಗೆ ಯಾವುದರಲ್ಲೂ ಬೇಜಾರು ಮಾಡ್ಕೊಳ್ಳದೆ ಒಳ್ಳೆ ರೀತಿಯಲ್ಲಿ ಉತ್ತರ ಕೊಡಿ. ಆಮೇಲೆ ಯಾವುದಾದ್ರೂ ಉತ್ತರ ನೀವು ಬೇಡ ಅನ್ನೋದಾದರೆ ಕೊಡದಿದ್ದರೂ ಏನೂ ಚಿಂತೆ ಪಡುವಂಥದ್ದು ಇರೋದಿಲ್ಲ. ಮತ್ತು ಯಾವುದೇ ನಮ್ಮ ಅಲ್ಲಿ ಬರ್ಸಿರೋ ಅಂಥದ್ದನ್ನು ಬೇರೆದಕ್ಕೆ ಉಪಯೋಗ ಮಾಡ್ತಾರೆ ಅನ್ನೋ ಒಂದು ಚಿಂತೆ ಬೇಕಾಗಿಲ್ಲ. ಆದ್ದರಿಂದ ಎಲ್ಲರೂ ಸಹಕರಿಸಿ ಈ ಒಂದು ಸರ್ವೆಯನ್ನು ಪೂರ್ತಿಯಾಗಿ ಸಹಕರಿಸಿ ನಮ್ಮ ಸಮುದಾಯ ಯಾವ ಮಟ್ಟದಲ್ಲಿದೆ ಅಂತ ನಾವು ತೋರ್ಪಡಿಸೋದಕ್ಕಾಗಿ ಸರ್ಕಾರಕ್ಕಾಗಿ ನಾವೆಲ್ಲ ಸೇರಿ ಇದನ್ನು ಪೂರ್ತಿಗೊಳಿಸಬೇಕಾಗಿ ವಿನಂತಿ. ಸಾರ್ವಜನಿಕರಲ್ಲಿ ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಕರ್ನಾಟಕ ವಿನಂತಿ ಮಾಡುವುದೇನೆಂದರೆ, ಕರ್ನಾಟಕ ಸರ್ಕಾರದ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸರ್ವೆ ಒಂದು ನಡೆಯುತ್ತಿದೆ. ಇದರಲ್ಲಿ ಬರುವ ಕಾರ್ಯಕರ್ತರಿಗೆ ನಿಮ್ಮ ಸಪೋರ್ಟ್ ಇರಲಿ, ನಿಮ್ಮ ಫ್ಯಾಮಿಲಿ ಜೊತೆ ಯಾವುದೇ ತರಹದ ಒಂದು ಇನ್ಫಾರ್ಮೇಷನ್ ಇಲ್ಲಿ ಅವರಿಗೆ ಕೊಡಬೇಕಂತ ವಿನಂತಿ. ಎಸ್ಪೆಷಲಿ ನೀವು ಅವರು ಬರೋಕ್ಕೆ ಮುಂಚೆನೇ ಆಧಾರ್ ಕಾರ್ಡ್, ನಿಮ್ಮ ಫ್ಯಾಮಿಲಿಯ ಎಲ್ಲ ಆಧಾರ್ ಕಾರ್ಡ್ಗಳು ರೆಡಿಯಾಗಿರಬೇಕು, ಬೆಸ್ಕಾಂ ಬಿಲ್ ರೆಡಿಯಾಗಿರಬೇಕು, ರೇಷನ್ ಕಾರ್ಡ್ ಇದ್ದಲ್ಲಿ ರೇಷನ್ ಕಾರ್ಡ್ ತಯಾರಾಗಿರಬೇಕು. ದೈಹಿಕವಾಗಿ ಯಾರಾದರೂ ಅಂಗವಿಕಲರು ಎಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ನಿಮ್ಮ ಮನೆಯಲ್ಲಿದ್ದರೆ ಅವರ ಸರ್ಟಿಫಿಕೇಟು, 6 ವರ್ಷದ ಕೆಳಗೆ
ಯಾರಿಗೆ ಮಕ್ಕಳಿದ್ದಾರೆ ಅವರ ಬರ್ತ್ ಸರ್ಟಿಫಿಕೇಟು ಹಾಗೂ ಆನ್ಲೈನ್ನಲ್ಲಿ 15ನೇ ತಾರೀಕು ತನಕ ನಿಮ್ಮ ಮನೆಗೆ ಅವರು ತಲುಪದೇ ಇದ್ದರೆ ಆನ್ಲೈನು KSCBS.self-declaration.karnataka.gov.in ಇದಕ್ಕೆ ನೀವು ಆನ್ಲೈನ್ ನೀವೇ ಲಾಗಿನ್ ಮಾಡಿ ನಿಮ್ಮ ಪೂರ್ತಿ ಡೀಟೇಲ್ಸು ಈಗಾಗಲೇ ಹೇಳಿದಂಗೆ ನೀವು ಅದರಲ್ಲಿ ಹಾಕಿ ಅಕ್ನಾಲೇಜ್ಮೆಂಟು ತಲುಪಬೇಕಂತ ವಿನಂತಿ. ಲಾಸ್ಟ್ 9481359000 ಇದು ಸರ್ಕಾರದ ವತಿಯಿಂದ ಹೆಲ್ಪ್ಲೈನ್ ಈ ಸರ್ವೆಯನ್ನು ಕ್ಕಾಗಿ ಮಾಡಿದ್ದಾರೆ. ಇದರಿಂದನೂ ನೀವು ಹೆಲ್ಪ್ ತಗೋಬೋದು ಅಂತ ಹೇಳಿ ತಮ್ಮೆಲ್ಲರಿಗೆ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಇದನ್ನು ಮುಗಿಸ್ತೀನಿ. ಜಜಾಕಲ್ಲ.